ಬೆಂಗಳೂರಿನಲ್ಲಿ ಜಿಬಿಎ ಫುಟ್ಪಾತ್ ಒತ್ತುವರಿಗೆ ಈಗ ಮುಂದಾಗ್ತಾ ಇದೆ. ಸುಪ್ರೀಂ ಕೋರ್ಟಿನ ಆದೇಶದಂತೆ ಜುಲೈ 1ರಿಂದ ಪಾದಚಾರಿ ಮಾರ್ಗ ಒತ್ತುವರಿ ಮಾಡುವುದಕ್ಕೆ ಈಗ ಮುಂದಾಗ್ತಿದ್ದಾರೆ. ಜುಲೈ 10ರ ಒಳಗೆ ಮೊದಲ ಹಂತದ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸುವುದಕ್ಕೆ ಜಿಬಿಎ ಸಿದ್ಧತೆ ನಡೆಸ್ತಾ ಇದೆ. ಆದರೆ ಪಾದಚಾರಿ ಮಾರ್ಗ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪರ್ಯಾಯ ಸ್ಥಳವನ್ನ ತೋರಿಸದೆ ನೀವು ಈ ರೀತಿಯಾಗಿ ಯಾಕೆ ಮಾಡ್ತೀರಿ, ಈ ನಡೆ ಸರಿಯಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳು ಈಗ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಮುಖ್ಯ ಆಯುಕ್ತ ಜೊತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ರಂಗಸ್ವಾಮಿಯವರು ಮಾತನಾಡಿದ್ದಾರೆ. ನೋಡ್ಬರೋಣ. ಬೀದಿ ಬದಿ ವ್ಯಾಪಾರಿಗಳು ಯಾರೂ ಭಯಪಡುವಂಥ ವಿಷಯ ಅಲ್ಲ, ಯಾರು ಭಯ ಪಡಕ್ಕೆ ಹೋಗ್ಬೇಡಿ. ಏಕೆಂದರೆ 19 ಶುಕ್ರವಾರಂದು ಇದೇ ತಿಂಗಳು ಸುಪ್ರೀಂ ಕೋರ್ಟಲ್ಲಿ ಸಂಪೂರ್ಣವಾಗಿ ಆದೇಶ ಬಂದಿರತಕ್ಕಂಥದ್ದು. ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲೂ ಒಕ್ಕಲೆಬ್ಬಿಸಬಾರದು ಎಂದು ಸ್ಪಷ್ಟತೆ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಟೌನ್ ವೆಂಡಿಂಗ್ ಕಮಿಟಿಲಿ ಸಂಪೂರ್ಣವಾಗಿ ಎಲ್ಲ ಕೂಲಾಕುಷಿತವಾಗಿ ಆ ಟೌನ್ ವೆಂಡಿಂಗ್ ಕಮಿಟಿ ತೀರ್ಮಾನ ಆಗಬೇಕು. ಅವರಿಗೆ ಮಾರ್ಕೆಟ್ ಒಳಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸ್ಪಷ್ಟತೆಗೆ ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಇದಕ್ಕೆ ಯಾಕೆ ಹೇಳ್ತಾ ಇನ್ನೊಂದು ಕಡೆ ಹೇಳಿದೆ, ಯಥಾಸ್ಥಿತಿ ಕಾಪಾಡಬೇಕು, ಬೀದಿ ಬದಿ ವ್ಯಾಪಾರಿಗಳನ್ನ ಎಲ್ಲೂ ಒಕ್ಕಲೆಬ್ಬಿಸಬಾರ್ದು ಅನ್ನತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥದ್ದು. ಇವಾಗ ಅಂಗಡಿ ಮಾಲೀಕರು 4 ಅಡಿ 5 ಅಡಿ 10 ಅಡಿ ಮತ್ತು ಟೆಂಪೋಗಳು ಅಲ್ಲಲ್ಲಿ ಇದು ಮಾಡಿರ್ತಕ್ಕಂಥದ್ದು ಅಂಥವ್ರನ್ನ ತೆರವುಗೊಳಿಸಬೇಕು ಅನ್ನತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದರು. ಇವಾಗ ಮಾನ್ಯ ನಗರಾಭಿವೃದ್ಧಿ ಸಚಿವರು ಏನಂತ ಹೇಳಿದರೆ, ಬೀದಿ ಬದಿ ವ್ಯಾಪಾರ ಎಲ್ಲೂ ತೆರವುಗೊಳಿಸ್ತೀನಿ ಅಂತ ಅವ್ರು ಹೇಳಿಲ್ಲ. ಫುಟ್ಪಾತ್ ಒತ್ತುವರಿದಾರರನ್ನ, ಫುಟ್ಪಾತ್ ಎನ್ಕರೇಜ್ ಮಾಡಿರ್ತಕ್ಕಂಥವ್ರನ್ನ ತೆರವುಗೊಳಿಸ್ತಂತ ಹೇಳಿದ್ರು. ಎಲ್ಲೂ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದ ಹೇಳಿಲ್ಲ. ಅವ್ರೀಗ ನೋಟಿಫಿಕೇಶನ್ ಮತ್ತೆ ಇದು ನೋಟಿಸ್ ಕೊಡ್ಬೇಕಾ, ಜನರಿಗೆ ತಿಳಿಸ್ಕೊಳ್ಬೇಕಾ ಅಂತ ಹೇಳಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಹಳ ಕ್ಲಿಯರ್ ಇದೆ. ಅದರ ಆಧಾರದ ಮೇಲೆ ವಾಕಬಿಲಿಟಿ ಇಂಪಾರ್ಟೆಂಟ್ ಇದೆ. ಜನರಿಗೆ ಪೆಡೆಸ್ಟ್ರಿಯನ್ಸ್ಗೆ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅದನ್ನ ಐಡೆಂಟಿಫಿಕೇಶನ್ ಮಾಡಿ ಹಂತವಾಗಿ ಮಾಡಲಿಕ್ಕೆ ನಿರ್ದೇಶನ ಕೊಡಲಾಗಿದೆ. ಅದೇ ಏನೆಲ್ಲ ಎಲ್ಲ ಜನರು ಫುಟ್ಪಾತ್ ಅಬ್ಸ್ಟ್ರಕ್ಟ್ ಮಾಡಬಾರ್ದು. ಗಾಡಿಗಳು, ಸ್ಕೂಟರ್ಗಳು, ವೆಂಡಿಂಗ್ ಕಾರ್ಡ್ಸ್ ಏನಾದರೂ ಫುಟ್ಪಾತ್ನಲ್ಲಿ ಬಿಟ್ಟರೆ ಅದನ್ನ ಏನು ಕಾನೂನಿದೆ ನಿರ್ದಾಕ್ಷಿಣ್ಯವಾಗಿ. ಒಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗಷ್ಟೇ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿತ್ತು. ಆರ್ಟಿಕಲ್ 21 ಅಡಿಯಲ್ಲಿ ಫುಟ್ಪಾತ್, ಈ ಪಾದಚಾರಿ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದು ಕೂಡ ಮೂಲಭೂತ ಹಕ್ಕುಗಳು ನಮ್ಮದು ಅನ್ನೋದಾಗಿ ಹೇಳಿತ್ತು. ಜೊತೆಲಿ ಈಗ ಈ ಬೀದಿ ಬದಿಯಲ್ಲಿರುವಂಥ ಈ ಫುಟ್ಪಾತ್ನಲ್ಲಿರುವಂಥ ಒತ್ತುವರಿ ಮಾಡಿಕೊಳ್ಳೋ ವಿಚಾರದಲ್ಲಿ ಜಿಬಿಎ ಇದನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಹೇಗೆ ಮಾಡ್ಬೋದು ಅಂತ ಸರ್, ಹೆಂಗೆ ಡೀಲ್ ಮಾಡ್ಬೋದು ಈ ವಿಚಾರದಲ್ಲಿ? ಈಗ ಅನಧಿಕೃತವಾಗಿ ಒಂದಷ್ಟು ಕಟ್ಟಡಗಳನ್ನು ಈ ಫುಟ್ಪಾತ್ ಮೇಲ್ಗಡೆ ಕಟ್ಟುವಂಥದ್ದು ಅಥವಾ ಅಂಗಡಿಗಳನ್ನು ಸ್ವಲ್ಪ ಹೆಚ್ಚುವರಿಯಾಗಿ ಅಕ್ರಮವಾಗಿ ಮುಂದೆ ತಂದಿರುವಂಥದ್ದು, ಇದನ್ನೆಲ್ಲ ತೆರವುಗೊಳಿಸೋದಕ್ಕೆ ಮೊದಲಿಂದನೂ ಒಂದು ಕಾರ್ಯಾಚರಣೆ ನಡೀತಾನೆ ಇರುತ್ತೆ. ಅಲ್ಲಲ್ಲ ಒಂದಷ್ಟು ಹೊಯ್ದಾಟಗಳು ನಡೆಯುತ್ತೆ ಜಿಬಿಎ ಅಧಿಕಾರಿಗಳಿಗೂ ಮತ್ತು ಆ ವ್ಯಾಪಾರಿಗಳು, ಸ್ಥಳೀಯ ವ್ಯಾಪಾರಿಗಳಿಗೂ. ಹಾಗಂತ ಇವರು ಈಗ ಪೂರ್ತಿ ಇವ್ರನ್ನ ಪೂರ್ತಿ ಈ ಫುಟ್ಪಾತಲ್ಲಿ ನಿಂತಿರೋರ್ನೆಲ್ಲರನ್ನು ಏಕಾಏಕಿ ತೆಗೆಯೋದಕ್ಕೆ ಅವಕಾಶ ಇಲ್ಲ. ಕೇಂದ್ರ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಬಂದಿದೆ 2014ರಲ್ಲಿ. ಅದರ ಅಡಿಯಲ್ಲಿ ಈಗ ಇವರು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೆ ಇವ್ರನ್ನ ಬೀದಿ ಬದಿ ವ್ಯಾಪಾರಿಗಳನ್ನು ಸ್ಥಳಾಂತರಗೊಳಿಸೋದಕ್ಕೆ ಆಗೋದಿಲ್ಲ. ಆ ಕಾಯ್ದೆ ಅಡಿ ಬಂದರೆ ಆಗೋದಿಲ್ಲ. ಈಗ ಅವರೇನು ಹೇಳ್ತಾ ಇದ್ರು, ಈಗಾಗಲೇ 2020-25ರಲ್ಲಿ ಅನಿಸುತ್ತೆ ಈ BBMPಯಿಂದ ಒಂದು ID ಕಾರ್ಡನ್ನು ವ್ಯವಸ್ಥೆ ಮಾಡಿದ್ರು. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ID ಕಾರ್ಡ್ಗಳನ್ನ ವ್ಯವಸ್ಥೆ ಮಾಡಿದ್ರು. ಒಂದು 23-25 ಸಾವಿರ ಜನ ಆವಾಗ ನೋಂದಣಿ ಮಾಡಿಕೊಂಡ್ರು. ಹಾಗಂತ ಬೆಂಗಳೂರಲ್ಲಿ ಒಂದು ಹಂತದ ಮಾಹಿತಿಯ ಪ್ರಕಾರ 1.5ರಿಂದ 2 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. 2 ಲಕ್ಷದವರೆಗೂ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅನಧಿಕೃತವಾಗಿ ಈಗ ಇವರ ವ್ಯಾಪಾರ ಯಾವುದೋ ಕೈಗೆಟುಕುವ ದರದಲ್ಲಿ ಹೂವು, ಹಣ್ಣು, ತರಕಾರಿ, ಬಟ್ಟೆ, ಪಾತ್ರೆ ಇದನ್ನೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಕೊಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಅಲ್ಲೊಂದಷ್ಟು ವ್ಯಾಪಾರಕ್ಕೆ ದಾರಿಯಾಗುತ್ತೆ. ಹಾಗಂತ ಸಂಚಾರ ಕೂಡ ಪಾದಚಾರಿ ಅದು ಅವ್ರಿಗೆ ಧರ್ಮ, ಅದು ಬೇಕೇ ಬೇಕು. ಅವರಿಗೆ ಮೂಲಭೂತ ಹಕ್ಕನ್ನು ನಿಟ್ಟಲ್ಲೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು. ಪಾದಚಾರಿಯ ಹಕ್ಕನ್ನು ಕಿತ್ಕೊಳ್ತೀರಿ ನೀವು ಅನ್ನುವಂಥ ನಿಟ್ಟಲ್ಲೇ ಮಾತಾಡ್ತಾ ಇರುವಂಥದ್ದು. ಈಗ ಗುರುತಿನ ಚೀಟಿ ಕೊಡಬೇಕಾದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನೋಡ್ದೇನೆ ಕೊಟ್ರ ನೀವು? 23-25 ಸಾವಿರ ಜನ ನೋಂದಣಿ ಮಾಡಿಸ್ಕೊಂಡಿದ್ದಾರಲ್ಲ 25ರಲ್ಲಿ, 2025ರಲ್ಲೂ 24-25ರಲ್ಲಿ ಶುರು ಮಾಡ್ತಾರೆ. ಅದು ಕೇಂದ್ರದಲ್ಲಿ ಒಂದು ಸ್ವನಿಧಿ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ತರ್ತಾರೆ. 10,000 ರೂಪಾಯಿಯಿಂದ ಬಡ್ಡಿ ರಹಿತ ಸಾಲ ಕೊಡೋದು, 50,000 ರೂಪಾಯಿವರೆಗೂ ತಗೊಳ್ಬೋದು ಒಂದು ಸರಿ ತೀರಿಸ್ಕೊಂಡು ಹಂಗೆ ಮಾಡಿ ಅಂತೇಳ್ಬಿಟ್ಟು. ಹಂಗೆ ನೋಡೋಕೆ ಹೋದರೆ ನೀವು ಆ ಯೋಜನೆಯನ್ನು ಕಾರ್ಯಗತ ಮಾಡಿಸ್ಬೇಕು ಅಂತೇಳಿ ಇವ್ರದ್ದು ಒಂದು
ಐ ಡಿ ಕಾರ್ಡನ್ನು ವ್ಯವಸ್ಥೆ ಮಾಡಿದ್ರಲ್ಲ, ಆ ಐ ಡಿ ಕಾರ್ಡನ್ನು ಯಾವ ಆಧಾರದಲ್ಲಿ ಕೊಟ್ರಿ? ಬಂದು ಕೇಳಿದವರಿಗೆಲ್ಲ ಕೊಟ್ರಾ? ಅವ್ರು ಎಲ್ಲಿದ್ದಾರೆ ಅಂತ ನೋಡ್ಕೊಂಡಿಲ್ವಾ? ಹಂಗಾದ್ರೆ ನೋಡಿದ್ದೆ ಅದಲ್ಲಿ ಈಗ ಯಾಕೆ ತೆಗಿತಾ ಇದ್ರಿ ಅವರನ್ನ? ನೀವೇ ಐ ಡಿ ಕಾರ್ಡ್ ಕೊಟ್ಟು ಅವ್ರ ಸುರಕ್ಷತೆಯನ್ನು ನೀವೇ ಭದ್ರಪಡಿಸಿ ಈಗ ಅವರ ಸುರಕ್ಷತೆಯನ್ನು ಕಿತ್ಕೊಳ್ತೀರಲ್ಲ, ಹೆಂಗೆ? ಇದು ಮೂಲಭೂತವಾಗಿ ಹೇಳುವಂಥ ಪ್ರಶ್ನೆಗಳು, ಮೂಲಭೂತವಾಗಿ ಬಂದೇ ಬರುತ್ತೆ. ನೀವು ಹೆಂಗೆ ತೆಗಿತೀರಿ ಸ್ವಾಮಿ ನಮ್ಮನ್ನ? ನೀವು ಗುರುತಿಸಿಲ್ವಾ ಹಂಗಾದ್ರೆ ನಮ್ಮನ್ನ? ಪಾದಚಾರಿ ಮಾರ್ಗದಲ್ಲಿ ನಾವು ನಿಂತಿದ್ದೀವಿ ಅಂತಂದ್ರೆ ಆಗಲೇ ಹೇಳಬೇಕಾಗಿತ್ತು. ನಮ್ಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ದೇನೆ ನೀವು ಏಕಾಏಕಿ ಹೆಂಗೆ ಹೇಳಕ್ಕೆ ಸಾಧ್ಯ? ನೀವು ನಮ್ಮನ್ನು ಎಲ್ಲಿ ಕಳಿಸ್ತಾ ಇದ್ದೀರಿ? ಜನನೂ ಕೂಡ ಈಗ, ಯಾಕಂದರೆ ಎಲ್ಲರಿಗೂ ಮಾಲ್ಗೆ ಹೋಗೋಕ್ಕಾಗಲ್ಲ. ಬೀದಿ ಬದಿ ವ್ಯಾಪಾರಿಗಳು ಇವತ್ತೇನಾದರೂ ಇದ್ದಾರೆ ಅಂತಂದರೆ ಅದಕ್ಕೆ ಜನಪ್ರಿಯವಾಗಿ ಬಂದು ತಗೊಳ್ತಾ ಇರೋದೇ ಕಾರಣ. ಹೌದು, ಅವ್ರನ್ನ ಬದಿಗೆ ಸರಿಸಬೇಕು ವಿನಃ ನೀವು ಏಕಾಏಕಿ ಅವ್ರನ್ನ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಆಲ್ರೆಡಿ ಬೀದಿಲಿದ್ದಾರೆ ಅವರು, ನೀವು ಇನ್ನು ಎಲ್ಲಿಗೆ ತರ್ತೀರಿ ಅವ್ರನ್ನ ಅಂತ. ಹೌದು, ಆಲ್ರೆಡಿ ಬೀದಿಲಿದ್ದಾರೆ ಅವರು, ಇನ್ನು ಎಲ್ಲಿಗೆ ತರ್ತೀರಿ ಅವ್ರನ್ನ? ನಿಮ್ಮ ಅಧಿಕಾರದ ಅಳತೆಯಲ್ಲಿ, ನಿಮ್ಮ ಆಡಳಿತ ಅಳತೆಯಲ್ಲಿ ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು, ಈಗ ಚಾರ್ಜ್ ಸ್ಟ್ರೀಟ್ ಮಾಡಿದ್ದೀರಿ, ಇನ್ನೊಂದು ಸ್ಟ್ರೀಟ್ ಮಾಡಿದ್ದೀರಿ, ಮತ್ತೊಂದು ಸ್ಟ್ರೀಟ್ ಮಾಡಿದ್ದೀರಿ, ಅದೇ ರೀತಿಯಲ್ಲಿ BBMPಯ ಅಡಿಯಲ್ಲಿ ಪರಿಣಿತರನ್ನು ತಗೊಂಡು ಈ ಬೀದಿ ಬದಿ ವ್ಯಾಪಾರಸ್ಥರನ್ನ ಒಂದು ಕಡೆ ಮಾಡಿ ಅದಕ್ಕೊಂದು ಸ್ಟ್ರೀಟ್ ಏನಾದ್ರು ವ್ಯವಸ್ಥೆ ಮಾಡಿ. ಯಾಕಂದರೆ ಈಗ ಜನದಟ್ಟಣೆ, ವಾಹನ ದಟ್ಟಣೆ, ಈ ಮುಖ್ಯ ರಸ್ತೆಗಳಲ್ಲೆಲ್ಲ ಇದೊಂದು ತುಂಬ ತೊಂದರೆ ಕೊಡುವಂಥ ವ್ಯವಸ್ಥೆ ಇದು. ಇದನ್ನು ನೀವು ಬದಲಿ ವ್ಯವಸ್ಥೆ ಮಾಡಬೇಕು ಅಂತಂದರೆ ಒಂದಷ್ಟು ಪರಿಣಿತರ ತಂಡ ಕಟ್ಟಿಕೊಂಡು, ನೀವು ಯಾವುದ್ಯಾವುದೋ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಬೇಕು ಅಂದ್ರೆ ಒಂದು ಕಮಿಟಿ ಮಾಡ್ತೀರಿ. ಹೌದು, ಇಂಥ ಒಂದು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ಏಕಾಏಕಿ ತಗೊಂಡ್ಬಿಡ್ತೀರಿ. ನಿಮ್ಮ ಬಾಲಿಶತನವೇ ಅರ್ಥ ಆಗಲ್ಲ ನಮಗೆ. ಇಷ್ಟು ಜನ ಬೀದಿಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇರೋರನ್ನ ಅವ್ರನ್ನ ಇನ್ನು ಎಲ್ಲಿ ಕಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರ ಹೊಟ್ಟೆ ಬಟ್ಟೆ ಪ್ರಶ್ನೆ ಸ್ವಾಮಿ ಇದು. ನೀವು ಅವ್ರನ್ನ ತಗೊಂಡು ಬಂದ್ಬಿಟ್ಟು ಏಕಾಏಕಿ ಕಿತ್ತು ಬಿಟ್ರೆ ನಾಳೆ ಅವರು ಸಂಸಾರ ಬಂದು ನಿಂತ್ಕೊಳ್ಳುತ್ತೆ ಪೂರ್ತಿ ಅಲ್ಲಿಗೆ. ಹೌದು. ಸೊ ಇದನ್ನೆಲ್ಲ ಅಳತೆ ಹಾಕ್ಕೊಂಡು ನಿಮ್ಮ ಆಡಳಿತದ ಅಳತೆಯಲ್ಲಿ ಯಾವುದಾದ್ರೂ ಒಂದು ವಿಶೇಷ ಅನುದಾನದಡಿನೋ ಇನ್ನೊಂದರಡಿನೋ ಒಂದು ಅಲ್ಲೊಂದು ಸ್ಥಾನವನ್ನು ಕಲ್ಪಿಸ್ಕೊಡಿ ಅವರಿಗೆ. ಆ ನಿಟ್ಟಲ್ಲಿ ಕೆಲಸ ಆಗುತ್ತೆ, ಎರಡೂ ಆಗುತ್ತೆ. ಈ ಕಡೆ ಸುಗಮ ಸಂಚಾರನೂ ಆಗುತ್ತೆ, ಈ ಕಡೆ ಸುಗಮ ವ್ಯವಸ್ಥೆನೂ ಮಾಡಿಕೊಟ್ಟಂಗಾಗುತ್ತೆ. ನೋಡಿ, ಆ ಥರ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಇದೆ, ಮಾಡಬೇಕು. ಇವರು ಎಚ್ಚೆತ್ಕೋಬೇಕಷ್ಟೇ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.